ಹಲ್ಲೆಲೂಯಾ. ದೇವರ ಪರಿಶುದ್ಧಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ವಾಕ್ಯವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುವುದಾಗಿದ್ದೇನೆ. ನಾವೆಲ್ಲರೂ ಈ ದಿನ ಜ್ಞಾನೋಕ್ತಿ 29ನೇ ಅಧ್ಯಾಯ 25 ಮತ್ತು 26ನೇ ವಚನವನ್ನು ಧ್ಯಾನಿಸೋಣ. ಮನುಷ್ಯನ ಭಯ ಉರುಳು, ಯೆಹೋವನ ಭರವಸೆ ಉದ್ಧಾರ. ಅನೇಕರು ನ್ಯಾಯಾಧಿಪತಿಯ ಕಟಾಕ್ಷವನ್ನು ಕೋರುವರು, ನ್ಯಾಯ ತೀರ್ಪು ಯೆಹೋವನಿಂದಲೇ ಆಗುವುದು. ಆಮೆನ್. ದೇವರ ವಾಕ್ಯ ಇದನ್ನು ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. ಮನುಷ್ಯರ ಭಯ ಅದು ಉರುಳಾಗಿದೆ. ಪ್ರೀತಿ ದೇವ್ರ ಮಕ್ಕಳೇ, ಯೆಹೋವನಲ್ಲಿ ನಾವು ಭರವಸವಿಡುವುದಾದ್ರೆ ಅದು ನಮಗೆ ಉದ್ಧಾರವಾಗಿದೆ. ಅಷ್ಟೇ ಅಲ್ಲ, ಅನೇಕರು ಈ ದಿನಮಾನಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನ್ಯಾಯಾಧಿಪತಿ ಅಂದ್ರೆ ಮನುಷ್ಯರ ಕಟಾಕ್ಷವನ್ನು, ಮನುಷ್ಯರ ತೀರ್ಪನ್ನು, ಮನುಷ್ಯರ ಒಂದು ಕಟಾಕ್ಷವನ್ನು ಕೊಡ್ತಾ ಇದ್ದಾರೆ. ಆದ್ರೆ ನ್ಯಾಯ ತೀರ್ಪು ಕೊಡುವಾತನು, ನ್ಯಾಯ ತೀರ್ಪು ಅನ್ನೋದು ಯೆಹೋವನಿಂದಲೇ ಆಗುವಂತದ್ದಾಗಿದೆ. ಅನೇಕರು ಈ ದಿನ ಮನುಷ್ಯರನ್ನು ಮೆಚ್ಚಿಸಲು ಪ್ರಯತ್ನ ಮಾಡ್ತಾರೆ. ಮನುಷ್ಯರಿಗೆ ಒಳಗಾಗಿ ಅವರ ಮಾತಿಗೆ ವಿಧೇಯರಾಗಿ ಜೀವಿಸ್ತಾರೆ. ಆದ್ರೆ ಅವರು ನ್ಯಾಯಾಧಿಪತಿಯಾದ, ನ್ಯಾಯ ತೀರ್ಪನ್ನು ನಡೆಸುವಂತ ದೇವರ ಮಾತಿಗೆ ಒಳಗಾಗದೆ, ದೇವರಲ್ಲಿ ಭರವಸವಿಡದೆ, ದೇವರಿಗೆ ಭಯಪಡದೆ ಜೀವಿಸುವಂತದನ್ನು ನಾವು ಕಾಣಬಹುದಾಗಿದೆ. ನಾವು ಉದಾಹರಣೆಗಾಗಿ 1 ಸಾಮುವೇಲ 15ನೇ ಅಧ್ಯಾಯ 24ನೇ ವಚನವನ್ನು ನಾವು ಧ್ಯಾನಿಸುವುದಾದರೆ, ಸೌಲನು ಸಾಮುವೇಲನಿಗೆ, ನಾನು ಯೆಹೋವನ ಮತ್ತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ದೇನೆ, ಜನರಿಗೆ ಹೆದರಿ ಅವರ ಮಾತನ್ನು ಕೇಳಿದೆನು. ಇದು ಸೌಲನು ಸಾಮುವೇಲನಿಗೆ ಹೇಳುವಂತದ್ದಾಗಿದೆ. ಏಕೆಂದರೆ ಒಂದು ಸೌಲನಿಗೆ ದೇವರ ಆಜ್ಞೆ ಏನಾಗಿತ್ತು ಅಂತಂದ್ರೆ, ಅಮಲೇಕರನ್ನು ಪೂರ್ಣ ಅಂದ್ರೆ ಗಂಡಸರು, ಹೆಂಗಸರು, ಶಿಶುಗಳು, ಎತ್ತು, ದನ, ಕುರಿ, ಅಲ್ಲಿ ಏನೆಲ್ಲ ಪ್ರಾಣಿಗಳಿದೆ, ಪಶುಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಸಂಪೂರ್ಣವಾಗಿ ಸಂಹಾರ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಅವನು ಅವರ ಜೊತೆ ಇದ್ದವರ ಮಾತನ್ನು ಕೇಳಿ ಅವನು ಅಲ್ಲಿ ಕೊಬ್ಬಿದ ಪಶುಗಳನ್ನು, ಉತ್ತಮವಾದ ಪಶುಗಳನ್ನು, ಶುದ್ಧವಾದ ಕೆಲವೊಂದು ವಸ್ತುಗಳನ್ನು ಅವನು ನಾಶ ಮಾಡದೆ ದೇವರಿಗೋಸ್ಕರ ಯಜ್ಞವನ್ನು ಅರ್ಪಿಸುವುದಕ್ಕೋಸ್ಕರ ನಾವು ತಗೊಬರೋದನ್ನು ನಾವು ನೋಡುವಂತದ್ದಾಗಿದೆ. ಅವನು ಮಾಡಿದ್ದು ಅವನಿಗೋಸ್ಕರ ಅವನು ತಗೊಬರ್ಲಿಲ್ಲ, ದೇವರಿಗೆ ಯಜ್ಞವನ್ನು ಅರ್ಪಿಸೋಕೆ ತಗೊಬಂದ. ಆದ್ರೆ ದೇವರ ಒಂದು ಆಜ್ಞೆಯನ್ನು ಅವನು ಮೀರುವಂತದನ್ನು ನಾವು ಕಾಣಬಹುದಾಗಿದೆ. ಪ್ರೀತಿ ದೇವ್ರ ಮಕ್ಕಳೇ, ಅದರಿಂದ ಅವನು ಒಂದು ಮನುಷ್ಯರಿಗೆ ಹೆದರಿ ದೇವರಿಗೆ ವಿರುದ್ಧವಾಗಿ ಅವನು ಪಾಪ ಮಾಡುವಂತದನ್ನು ನಾವು ಕಾಣ್ತೀವಿ. ದೇವರ ಆಜ್ಞೆಯನ್ನು ಕೈಗೊಂಡು ನಡೆದೇ ಇದ್ದದನ್ನು ನಾವು ಕಾಣ್ತೀವಿ. ಯಾವಾಗ ಸೌಲನು ಮನುಷ್ಯರಿಗೆ ಹೆದರಿ ದೇವರ ಆಜ್ಞೆಯನ್ನು ಮೀರಿ ನಡೆದನೋ, ಅವಾಗ ಅವನಿಗೆ ಒಂದು 28ನೇ ವಚನವನ್ನು ನಾವು ಧ್ಯಾನಿಸುವಾಗ, ಸಾಮುವೇಲನು ಅವನಿಗೆ, ಯೆಹೋವನು ಇವತ್ತು ಇಸ್ರಾಯೇಲ್ ರಾಜ್ಯವನ್ನು ನಿನ್ನಿಂದ ಕಿತ್ತು ನಿನಗಿಂತ ಉತ್ತಮವಾದ ಇನ್ನೊಬ್ಬನಿಗೆ ಕೊಟ್ಟಿದ್ದಾನೆ. ಆಮೆನ್. ಅವನು ಯಾವಾಗ ಮನುಷ್ಯರಿಗೆ ಭಯಪಟ್ಟನೋ, ಮನುಷ್ಯರ ಮಾತಿಗೆ ವಿಧೇಯರಾಗಿದ್ನೋ, ಮನುಷ್ಯರ ಮಾತನ್ನು ಕೇಳಿದ್ನೋ, ಅವಾಗ ಅವನಲ್ಲಿದ್ದಂತ ದೇವರಿಗೆ ವಿರುದ್ಧವಾಗಿ ಜೀವಿಸಿದ್ದರಿಂದ, ದೇವರ ಒಂದು ಆಜ್ಞೆಯನ್ನು ಮೀರಿದ್ದರಿಂದ ಅವನಿಗಿದ್ದಂತ ಒಂದು ಅರಸುತನ, ಒಂದು ರಾಜ್ಯಾಧಿಕಾರ ಅವನಿಂದ ತೆಗೆದು ಹಾಕಲ್ಪಡುತ್ತದೆ. ಅವನಿಗಿದ್ದಂತ ರಾಜ್ಯಾಧಿಕಾರ, ಅರಸುತನವನ್ನು ಅವನಿಗಿಂತ ಉತ್ತಮವಾದ ಇನ್ನೊಬ್ಬನಿಗೆ ಕೊಡುತ್ತಾರೆ. ಅದೇ ರೀತಿ ನಾವು ಕೂಡ ಆ ಸೌಲನಾಗಿ ಮನುಷ್ಯರಿಗೆ ಭಯಪಡೋದಾದ್ರೆ, ದೇವರು ಕೂಡ ನಮಗೆ ಕೊಟ್ಟಿರೋ ಒಂದು ಸ್ಥಾನಮಾನದಿಂದ, ಒಂದು ಉನ್ನತವಾದ ಸ್ಥಾನದಿಂದ ನಮ್ಮನ್ನು ತೆಗೆದು ಹಾಕುವಂತವನಾಗಿದ್ದಾನೆ. ನಾವು ಯಾವಾಗಲೂ ನಾವು ಮನುಷ್ಯರಿಗೆ ಭಯಪಟ್ರೆ ನಮ್ಮ ಜೀವಿತದಲ್ಲಿ ನಷ್ಟಗಳೇ ಹೊರತು ಯಾವುದೇ ಕಾರಣಕ್ಕೂ ದೇವರಿಂದ ಆಶೀರ್ವಾದ ಬರುವುದಿಲ್ಲ. ನಾವು ಉದಾಹರಣೆಗೆ ನಾವು ದಾವೀದನನ್ನು ಕುರಿತು ನೋಡೋದಾದ್ರೆ, 61ನೇ ಕೀರ್ತನೆ 2ನೇ ವಚನ ಹೀಗೆ ಹೇಳುತ್ತದೆ, ನಾನು ಎದೆಗುಂದಿದವನಾಗಿ ಭೂಮಿಯ ಕಡೇ ಭಾಗದಿಂದ ನಿನಗೆ ಮೊರೆ ಇಡುತ್ತೇನೆ, ನಾನು ಹತ್ತಲಾರದ ಆಶ್ರಯಗಿರ ಮೇಲೆ ನನ್ನನ್ನು ಹತ್ತಿಸು ಎಂಬುದಾಗಿ ಒಂದು ದಾವೀದನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವವನಾಗಿದೆ. ಅವನು ತನ್ನನ್ನು ತಾನು ತಗ್ಗಿಸಿಕೊಂಡು ಎದೆಗುಂದಿದವನಾಗಿ ಭೂಮಿಯ ಕಡೆಯ ಭಾಗದಿಂದ ದೇವರಿಗೆ ಮೊರೆ ಇಡುವುದನ್ನು ನಾವು ಕಾಣ್ತೀವಿ. ಅವನು ದೇವರಲ್ಲಿ ಭರವಸವಿಟ್ಟು ಆ ದಿನ ಅವನು ಪ್ರಾರ್ಥನೆ ಮಾಡಿದ್ದರಿಂದ, ದಿನಾಲು ಕೂಡ ದೇವರ ಸಮ್ಮುಖದಲ್ಲಿ ಬಂದು ವಿಜ್ಞಾಪನೆ ಮಾಡಿದ್ದರಿಂದ, ನನ್ನನ್ನು ಹತ್ತಲಾರದ ಆಶ್ರಯಗಿರ ಮೇಲೆ ಹತ್ತಿಸು ಅಂತ ಹೇಳಿದ್ದರಿಂದ, ದೇವರು ಅವನ ಪ್ರಾರ್ಥನೆಗೆ ಕಿವಿಗೊಟ್ಟು, ನಾವು ಅದೇ ಕೀರ್ತನೆ 78ನೇ ಅಧ್ಯಾಯ 70 ಮತ್ತು 71ನೇ ವಚನವನ್ನು ಧ್ಯಾನಿಸುವಾಗ ದೇವರ ವಾಕ್ಯ ಹೇಳುತ್ತದೆ, ಇದಲ್ಲದೆ ಆತನು ತನ್ನ ಸೇವಕನಾದ ದಾವೀದನನ್ನು ಆರಿಸಿ ಕುರಿಹಟ್ಟಿಯಿಂದ ತೆಗೆದುಕೊಂಡು ಮರಿಕುರಿಗಳನ್ನು ರಕ್ಷಿಸುವ ಕೆಲಸದಿಂದ ಬಿಡಿಸಿ, ಅವನನ್ನು ತನ್ನ ಪ್ರಜೆಗಳಾದ ಯಾಕೋಬ್ಯರನ್ನು, ಅಂದರೆ ತನ್ನ ಸ್ವಾಸ್ಥ್ಯವಾಗಿರುವ ಇಸ್ರಾಯೇಲರನ್ನು ಸಾಕುವುದಕ್ಕೆ ನೇಮಿಸಿದನು. ಆಮೆನ್.
ದಾವೀದನು ಯೆಹೋವನಲ್ಲಿ ಅಂದ್ರೆ ದೇವರಲ್ಲಿ ಭರವಸವಿಟ್ಟು ದೇವರಿಗೆ ವಿಜ್ಞಾಪನೆ ಮಾಡಿದ್ದರಿಂದ ಇಸ್ರಾಯೇಲರ 2ನೇ ಅರಸನಾಗಿ ದಾವೀದನನ್ನು ನೇಮಿಸುವುದನ್ನು ನಾವು ಕಾಣಬಹುದಾಗಿದೆ. ಇಸ್ರಾಯೇಲರ ಮೊದಲನೇ ಅರಸನಾದ ಸೌಲನು ಜನರ ಮಾತನ್ನು ಕೇಳಿ, ಜನರ ಒಂದು ಮಾತಿಗೆ ಹೆದರಿ, ಜನರಿಗೂ ಭಯಪಟ್ಟು ಅವನು ದೇವರ ಆಜ್ಞೆಗಳನ್ನು ಮೀರಿದ್ದರಿಂದ ದೇವರು ಅವನ ಜೀವಿತದಲ್ಲಿ ಇದ್ದಂತ ಅರಸುತನವನ್ನು ಕಿತ್ತು ಬೇರೆ ಉತ್ತಮವಾದ ಇನ್ನೊಬ್ಬ ವ್ಯಕ್ತಿಗೆ ಕೊಡುವುದನ್ನು ನಾವು ಕಾಣಬಹುದಾಗಿದೆ. ಅದೇ ರೀತಿ ದಾವೀದನು ಕೂಡ ದೇವರ ಸಮ್ಮುಖದಲ್ಲಿ ಭರವಸೆಯಿಂದ ಪ್ರಾರ್ಥನೆ ಮಾಡಿದ್ದರಿಂದ, ದೇವರಿಗೆ ಮೊರೆ ಇಟ್ಟದ್ದರಿಂದ ದೇವರು ಅವನ ಮೊರೆಯನ್ನು ಆಲಿಸಿ ಅವನನ್ನು ಉದ್ಧರಿಸಿ ಇಸ್ರಾಯೇಲರ 2ನೇ ಅರಸನಾಗಿ ಮರಿಕುರಿಗಳನ್ನು ಮೇಯಿಸುವಂತವರನ್ನು ಮೇಯಿಸುವಂತ ಒಂದು ಕೆಲಸದಿಂದ ತೆಗೆದು ಇಸ್ರಾಯೇಲರನ್ನು ಕಾಯುವಂತ ಸಾಕುವಂತ ಒಂದು ಕೆಲಸವನ್ನು, ರಾಜ್ಯಾಧಿಕಾರವನ್ನು ಅವನಿಗೆ ಒಪ್ಪಿಸುವುದನ್ನು ನಾವು ಕಾಣಬಹುದಾಗಿದೆ. ಅನೇಕ ಸಾರಿ ನಾವು ಕೂಡ ಮನುಷ್ಯರಿಗೆ ಎದುರುವಂಥದ್ದು, ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ನೋಡ್ತೀವಿ, ಮನುಷ್ಯರ ಮಾತಿಗೆ ಭಯಪಡ್ತೀವಿ. ನಾವೇನಾದ್ರು ಅವ್ರು ಹೇಳಿದ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಏನಾದ್ರು ಬೇಸರವಾಗುತ್ತದೋ, ಏನಾದ್ರು ನೋವಾಗುತ್ತೋ, ನಮ್ಮ ಮೇಲೆ ಕೋಪ ಉಂಟಾಗುತ್ತದೋ ಅಂತ ಅವ್ರು ಹೇಳಿದ್ದನ್ನು ನಾವು ಮಾಡುವಂತವರಾಗಿರ್ತೀವಿ. ಆದ್ರೆ ದೇವರು ಸೃಷ್ಟಿಸಿದ ಮನುಷ್ಯರಿಗೆ ನಾವು ವಿಧೇಯರಾಗುವುದಕ್ಕೆ ನೋಡ್ತೀವಿ, ಭಯಪಡ್ತೀವಿ. ಆದ್ರೆ ಸೃಷ್ಟಿಕರ್ತನಾದ ದೇವರಿಗೆ ಅನೇಕ ಸಾರಿ ನಾವು ಭಯಪಡೋದಿಲ್ಲ. ಅನೇಕ ಸಾರಿ ನಮ್ಮನ್ನು ಉಂಟು ಮಾಡಿದ ಆತ ದೇವರಿಗೆ ನಾವು ದೇವರಲ್ಲಿ ಭರವಸವಿಡುವುದಿಲ್ಲ, ದೇವರ ಮಾತಿಗೆ ವಿಧೇಯರಾಗಿ ನಡೆಯುವುದಿಲ್ಲ. ಎಷ್ಟೋ ಸರಿ ದೇವರ ಆಜ್ಞೆಗಳನ್ನು ಮೀರಿ ಮನುಷ್ಯರಿಗೋಸ್ಕರ ನಾವು ಜೀವಿಸುವವರಾಗ್ತೀವಿ. ಬಟ್ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ಏನಂದ್ರೆ, ಮನುಷ್ಯನ ಭಯ ಉರುಳು, ಯೆಹೋವನ ಭರವಸೆ ಉದ್ಧಾರ. ನಾವು ಯಾವಾಗ ಮನುಷ್ಯರಲ್ಲಿ ಭರವಸೆ ಬಿಡ್ತೀವೋ, ಮನುಷ್ಯರಿಗೆ ಭಯ ಪಡ್ತೀವೋ, ಅದು ಉರುಳಾಗಿದೆ ಪ್ರೀತಿಯ ದೇವರ ಮಕ್ಕಳೇ, ಅದು ನಷ್ಟಕರವಾಗಿದೆ. ಆದ್ರೆ ನಾವು ಯೆಹೋವನಲ್ಲಿ ನಾವು ಭರವಸೆ ಬಿಟ್ಟು, ದೇವರಲ್ಲಿ ನಾವು ಭರವಸೆ ಬಿಟ್ಟು ಜೀವಿಸಿದರೆ ದೇವರು ನಮ್ಮನ್ನು ಉದ್ಧರಿಸಲು ಶಕ್ತನು. ಹೇಗೆ ದೇವರು ಅಬ್ರಾಹ್ಮನನ್ನು ಕೂಡ ದೇವರು ಆಶೀರ್ವದಿಸಿದರೋ, ಅದೇ ರೀತಿ ದಾವೀದನನ್ನು ಹೇಗೆ ಉದ್ಧರಿಸಿ ಆಶೀರ್ವದಿಸಿದನೋ, ಅದೇ ರೀತಿ ನಾವು ಯೆಹೋವನಲ್ಲಿ ಭರವಸವಿಟ್ಟು ಯೆಹೋವನಿಗೆ ಭಯಪಟ್ಟು ನಾವು ಜೀವಿಸಿದರೆ ದೇವರು ನಮ್ಮನ್ನು ಕೂಡ ಉದ್ಧರಿಸಲು ಶಕ್ತನಾಗಿದ್ದಾನೆ. ನಾವು ಯಾವುದೇ ಕಾರಣಕ್ಕೂ ನಾವು ಮನುಷ್ಯರನ್ನು ಮೆಚ್ಚಿಸುವವರು, ಮನುಷ್ಯರ ಮಾತಿಗೆ ಭಯಪಡುವವರು, ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಎದುರುವವರು ನಾವು ಆಗಿರಬಾರದು. ದೇಹವನ್ನು ಆತ್ಮವನ್ನು ಎರಡನ್ನು ಕೊಲ್ಲಲು ಶಕ್ತನಾಗಿರುವ ನಮ್ಮ ದೇವರಿಗೆ ನಾವು ಎದುರುವಂತವರಾಗಿರ್ಬೇಕು. ದೇವರ ಮಕ್ಕಳೇ, ನಾವು ಒಂದು ಕ್ಷಣ ಯೋಚನೆ ಮಾಡೋಣ, ನಾವು ಯಾರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ? ನಾವೇನಾದ್ರು ಮನುಷ್ಯರನ್ನು ಮೆಚ್ಚಿಸುತ್ತಿದ್ದರೆ, ಮನುಷ್ಯರಿಗೆ ಎದರಿ ಅವ್ರು ಹೇಳಿದಂತ ಕೆಲಸಗಳನ್ನು ಮಾಡುತ್ತಿದ್ದರೆ, ನಾವು ಇದನ್ನ ದೇವರ ಮುಂದೆ ಒಪ್ಪಿಸಿಕೊಡೋಣ. ದೇವರ ಮುಂದೆ ನಾವು ಒಂದು ಕ್ಷಮಾಪಣೆ ಕೇಳೋಣ. ದೇವರು ಕ್ಷಮಿಸುವಂತವನಾಗಿದ್ದಾನೆ. ನಾವು ಭರವಸೆಯಿಂದ ಆತನ ಸಮ್ಮುಖದಲ್ಲಿ ಪಶ್ಚಾತ್ತಾಪದಿಂದ ನಾವು ಮೊರೆ ಇಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮನ್ನು ಉದ್ಧರಿಸುವ ಆತನಾಗಿದ್ದಾನೆ. ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೇ ಪರಿಶುದ್ಧನೇ ಮೋಹನತನಾದ ದೇವರೇ, ಕೃಪೆಲೆ ಐಶ್ವರ್ಯನಾದ ದೇವರೇ, ಸರ್ವಶಕ್ತನೇ, ಸರ್ವಾಪ್ತೆ ಸ್ತೋತ್ರಗಳು ರಾಜ. ಏಸಪ್ಪ, ಈ ಒಂದು ಒಳ್ಳೆ ಸಮಯದಲ್ಲಿ ರಾಜ ಏಸಪ್ಪ, ನೀವು ಪ್ರತಿಯೊಬ್ಬರ ಸಂಗಡ ರಾಜ ಮುಕ್ತವಾಗಿ ಮಾತನಾಡಿದಕ್ಕಾಗಿ ಸ್ತೋತ್ರಗಳು ರಾಜ. ಏಸಪ್ಪ, ಯಾವ ರೀತಿ ರಾಜ ದಾವೀದನು ನಿನ್ನಲ್ಲಿ ಭರವಸವಿಟ್ಟು ನಿನ್ನಲ್ಲಿ ಪ್ರಾರ್ಥನೆ ಮಾಡಿ ಮೊರೆ ಇಟ್ಟು ರಾಜ ಏಸಪ್ಪ ಅಭಿವೃದ್ಧಿ ಹೊಂದಿದನೋ, ಉದ್ಧರಿಸಲ್ಪಟ್ಟನೋ, ಅದೇ ರೀತಿ ರಾಜ ನಾವುಗಳು ಕೂಡ ಉದ್ಧರಿಸಲ್ಪಡುವಂತೆ ನೀನು ತಾನೇ ಸಹಾಯ ಮಾಡಿ ರಾಜ. ನಿನ್ನಲ್ಲಿ ಭರವಸೆ ಬಿಟ್ಟವರಾಗಿ, ನಿನ್ನಲ್ಲಿ ಪ್ರಾರ್ಥಿಸುವವರಾಗಿ, ನಿನ್ನ ಮಾತಿಗೆ ವಿಧೇಯರಾಗಿ ಜೀವಿಸುವಂತೆ ನೀನು ತಾನೇ ಸಹಾಯ ಮಾಡಿ ತಂದೆ. ಏಸಪ್ಪ, ಈ ದಿನ ನಾವು ಯಾರಾದರೂ ಮನುಷ್ಯರಿಗೆ ಭಯಪಟ್ಟು ಮನುಷ್ಯರಿಗೋಸ್ಕರ ಜೀವಿಸುವುದಾದರೆ ರಾಜ, ಇನ್ನು ಮುಂದೆ ರಾಜ ಏಸಪ್ಪ ನಾವು ನಿಮ್ಮ ಮುಂದೆ ಅರಿಕೆ ಮಾಡ್ತಿದ್ದೇವೆ ರಾಜ. ಇನ್ನು ಮುಂದೆ ನಿನಗೋಸ್ಕರ ಏಸಪ್ಪ ನಿನ್ನಲ್ಲಿ ಭರವಸೆ ಇಟ್ಟು ಜೀವಿಸುವಂತೆ ನೀನು ತಾನೇ ಸಹಾಯ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಡುತ್ತಿದ್ದೇವೆ ರಾಜ. ವಾಕ್ಯವನ್ನು ಕೇಳುವುದು ಹೇಳುವುದು ಮಾತ್ರವಲ್ಲದೆ ರಾಜ, ಅದನ್ನು ಕೈಗೊಂಡು ನಡೆಯುವಂತೆ ನೀನು ತಾನೇ ಸಹಾಯ ಮಾಡಿ ರಾಜ. ಏಸಪ್ಪ, ನಿನ್ನ ನಾಮವನ್ನು ಹೆಚ್ಚಿಸುತ್ತಾ ನನ್ನನ್ನು ನಾನು ತಗ್ಗಿಸಿಕೊಳ್ಳುತ್ತಾ ನಜರೇತಿನ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೆನ್ ಆಮೆನ್.